ನಮಸ್ಕಾರ ಕರ್ನಾಟಕ. ಹೊಸ ದಿನ, ಹೊಸ ಹೆಜ್ಜೆ, ಹೊಸ ಮಾತು, ಹೊಸ ವಿಷಯದೊಂದಿಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಬಾಣಂತಿ ಮಾರಿ ಬೆಟ್ಟ, ಇದು ಬೆಂಗಳೂರಿನ ಸಮೀಪ ಕನಕಪುರ ಇದೆಯಲ್ವಾ, ಕನಕಪುರದ ಹತ್ರನ ಇದೆ. ಸುಮಾರು ಬೆಂಗಳೂರು ಮೆಜೆಸ್ಟಿಕ್ ಇಂದ ಆಲ್ಮೋಸ್ಟ್ 65 to 70 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟು ಹತ್ರದಲ್ಲಿ ಇಷ್ಟು ಒಳ್ಳೆ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್, ಯು ಕ್ಯಾನ್ ಸಿ. ಸೊ ನೋಡಿ ಎಷ್ಟು ಗ್ರೀನರಿ ಇದೆ. ಐ ಥಿಂಕ್ ನಾವು ಹೋಗಿದ್ದ ಟೈಮ್ ಅಷ್ಟು ಚೆನ್ನಾಗಿತ್ತು ಅನ್ಸುತ್ತೆ. ಇದು ಸುಮಾರು ಮೀನ್ ಸಿ ಲೆವೆಲ್ ಇಂದ ಅರೌಂಡ್ 637 ಮೀಟರ್ ಎತ್ತರದಲ್ಲಿದೆ. ಮೀನ್ ಸಿ ಲೆವೆಲ್, ಐ ಆಮ್ ಟಾಕಿಂಗ್ ಅಬೌಟ್ ಮೀನ್ ಸಿ ಲೆವೆಲ್. ಅಂಡ್ ಈ ಒಂದು ಬೆಟ್ಟಕ್ಕೆ ಕರಡಿ ಬೆಟ್ಟ ಅಂತ ನಮ್ಮ ಇಲ್ಲಿ ಲೋಕಲೈಟ್ಸ್ ಕರೀತಾರೆ, ಮತ್ತೆ ಮಾರಿ ಬೆಟ್ಟ ಅಂತಲೂ ಕೆಲವೊಬ್ರು ಕರೀತಾರೆ. ಕೆಲವೊಬ್ರು ಕೇಳ್ತಾರೆ, ಏನಕ್ಕೆ ಟ್ರೆಕ್ಕಿಂಗು, ಸುಮ್ಮನೆ ಟೈಮ್ ವೇಸ್ಟು, ಅದ್ರ ಬದಲು ಬೇರೆ ಏನಾದ್ರು ಮಾಡ್ಬೋದಲ್ಲ ಮನೇಲಿ ಅಂತ ಕೇಳ್ತಾರೆ. ಅವರಿಗೆಲ್ಲ ಏನು ಉತ್ತರ ಅಂದರೆ, ಕೆಲವೊಂದು ಜರ್ನಿ ಆ ಪ್ಲೇಸನ್ನು ಪರಿಚಯಿಸುತ್ತೆ, ಇನ್ನು ಕೆಲವೊಂದು ಜರ್ನಿ ನಮ್ಮನ್ನು ನಮಗೆ ಪರಿಚಯಿಸುತ್ತೆ. ಇಲ್ಲಿ ಸೋಲೋ ದೇಹ, ಅದು ಗೆಲ್ಲೋದು ಮನಸ್ಸು. ಹೆಜ್ಜೆ ನಿಧಾನ ಆಗ್ಬೋದು, ಆದರೆ ಯಾವತ್ತೂ ನಿಲ್ಲಲ್ಲ. ಪ್ರತಿ ಹೆಜ್ಜೆನೂ ಒಂದು ಗೆಲುವು ಥರ ಫೀಲ್ ಆಗುತ್ತೆ. ಈ ಒಂದು ಟ್ರಕ್ ಏನಿದೆ, ಇದೊಂಥರ ನಮಗೆ ಕಂಬೈನ್ಡ್ ಈ ಮಿಕ್ಸ್ಚರ್ ಆಫ್ ಮಡ್ ಇದೆ, ರಾಕ್ಸ್ ಇದೆ, ಗ್ರಾನೈಟ್ ಇದೆ, ಬೌಲ್ಡರ್ಸ್ ಇದೆ. ಸೊ ಲಾಸ್ಟಿಗೆ ಬೆಟ್ಟ ಇದೆ. ಇಟ್ಸ್ ಒನ್ ಆಫ್ ದ ಈ ಬಿಗಿನರ್ಸಿಗೆ ಹೇಳಿ ಮಾಡಿಸ್ದಂಗಿದೆ. ನೋಡಿ ನನ್ನ ಮಗ ಎಷ್ಟು ಉತ್ಸಾಹದಿಂದ ಹೋಗ್ತಾ ಇದ್ದಾನೆ ಅಂದರೆ. ಸೊ ನೋಡಿ, ಇದೇನು ನೋಡ್ತಾ ಇದ್ರೆ, ಇದೊಂದು ಬಸವೇಶ್ವರ ಗುಡಿ ಅಥವಾ ಒಂದು ಒಂದು ಹನುಮಂತನ ಗುಡಿ ಅಂತಲೂ ಇದೆ. ಏನೋ ಒಂದು ಏಣಿ ಥರನೂ ಮಾಡಿದ್ದಾರೆ. ಇದ್ರ ಆ ಸೈಡು ಒಂದು ಕೆರೆ ಇದೆ ಚಿಕ್ಕದಾಗಿ. ಆ ಬಿದಿರು, ಆ ಹಚ್ಚ ಹಸಿರು ಏನಿದೆ, ಆ ಬಿದಿರಿನ ಮರಗಳು ನಿಮಗೆ ಒಂಥರ ಈ ಗುಹೆ ಒಳಗೆ ಹೋಗ್ತಾ ಇದೀವಿ ಏನೋ ಒಂದು ಫೀಲ್ ಕೊಡ್ತಾ ಇದೆ. ಇದು ಒಂಥರ ಈ ಟ್ರಕ್ಕಲ್ಲಿ ನಿಮಗೆ ಕಾಡೊಳಗೆ ಹೋಗ್ತೀರಾ, ಬೆಟ್ಟ ಗುಡ್ಡಗಳು ಸಿಗತ್ತೆ. ಲಾಸ್ಟ್ 100 ಮೀಟರ್ ಮಾತ್ರ ಸ್ವಲ್ಪ ಹುಷಾರಾಗಿ ಹೋಗಿ ಒಳ್ಳೆಯದು. ಮಳೆಗಾಲದಲ್ಲಿ ಅವಾಯ್ಡ್ ಮಾಡಿ. ಮಳೆಗಾಲದಲ್ಲಿ ಇದು ಆಗಲ್ಲ, ಯಾಕಂದರೆ ಲಾಸ್ಟ್ 100 ಮೀಟ್ರಲ್ಲಿ ಕಂಪ್ಲೀಟ್ ಬೆಟ್ಟ ಹತ್ತೋದ್ರಿಂದ ಸ್ವಲ್ಪ ಜಾರೋ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್. ನಾವು ಬೆಳಗ್ಗೆ 7:15 ಹೊರಟ್ವಿ. ದೊಡ್ಡ ಕಲ್ಸರ ಮೆಟ್ರೋ ಸ್ಟೇಷನಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ನಾವೊಂದು 6-7 ಜನ ಹೊರಟ್ವಿ. ಕಾರಲ್ಲಿ ಹೋಗಿದ್ದು. ಸೊ ಬೆಂಗಳೂರಲ್ಲಿ ಮಾಡ್ರೇಟ್ ಟ್ರಾಫಿಕ್ ಇತ್ತು, ಅಂಥ ಟ್ರಾಫಿಕ್ ಇರಲಿಲ್ಲ. ಸೊ ಈವನ್ ಬಿಸಿಲು ಸಹ ಇರಲಿಲ್ಲ. ನಾವು ಕರೆಕ್ಟ್ ಆ್ಯಕ್ಚುಲಿ ಹೋಗ್ತಾರೆ ಮಧ್ಯದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಆ್ಯಕ್ಚುಲಿ ಕನಕಪುರದಲ್ಲಿ ಒಳ್ಳೊಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ, ಬಟ್ ನಮಗೆ ಹೋದರೆ ಲೇಟ್ ಆಗುತ್ತೆ ಅಂತೇಳಿ ಹೋಗಲಿಲ್ಲ. ಹೋದ ತಕ್ಷಣ ಬಾಣಂತಿ ಮಾರಿ ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ದೇವ್ರ ದರ್ಶನ ತಗೊಳ್ಳಿ. ಸಾರಿ, ನನಗೆ ಅಲ್ಲಿ ಫೋಟೋ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ಶುರು ಮಾಡಿ, ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಮತ್ತು ಇಲ್ಲಿ 2 ಬೆಟ್ಟಗಳಿದ್ದಾವೆ. ಆ್ಯಕ್ಚುಲಿ 2 ಬೆಟ್ಟಗಳ ಮಧ್ಯೆ ಹಸಿರು ಹುಲ್ಲು ಹಾಸಿನ ಥರ ಕಾಣುತ್ತೆ. ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಆ್ಯಕ್ಚುಲಿ ಈಗ ನಾವು ಬಂದಿರೋ ಬೆಟ್ಟಕ್ಕೆ ನಿಮ್ಗೆ ಕಾಲ್ದಾರಿ ಸಿಗತ್ತೆ. ಇನ್ನೊಂದು ಬೆಟ್ಟಕ್ಕೆ ಕಾಲ್ದಾರಿ ಇಲ್ಲ, ಬಟ್ ಹೋಗ್ಬೋದು. ಕೆಲವೊಬ್ರು ಅಲ್ಲೂ ಹೋಗ್ತಾರಂತೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಇನ್ನೊಂದು ಬೆಟ್ಟನೂ ಕಾಣುತ್ತೆ ಆ ಕಡೆ ಸೈಡು. ಅದು ತುಂಬಾ ಮ್ಯಾಗ್ನಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಕ್ಕಾದ್ರೆ ಅಲ್ಲೂ ಹೋಗೋಣಂತೆ. ನೀವು ನೋಡ್ತಿರ್ಬೋದು, ಒಂಥರ ನಿರ್ಜನ ಪ್ರದೇಶ ಇದೆ. ದಯವಿಟ್ಟು ಒಬ್ಬೊಬ್ರಂತೂ ಬರಕ್ ಹೋಗ್ಬೇಡಿ, ಗುಂಪಲ್ಲಿ ಬನ್ನಿ. ಸೊ ಕರಡಿ ಬೆಟ್ಟ ಅಂತ ಬೇರೆ ಹೆಸರಿಟ್ಟಿದ್ದಾರೆ, ಯಾಕಂತ. ಇದು ಆಲ್ಮೋಸ್ಟ್ ಫೈನಲ್ ಟಾಪ್ ಪಾಯಿಂಟ್ ಅಂತ ಇದು. ಈಗ ಏನು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ಇದು ಫೈನಲ್ ಲಾರ್ಜ್ ಪಾಯಿಂಟ್ ಅದು. ನೋಡಿ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇಫ್ ಯುವರ್ ಫೋಟೋಜನಿಕ್, ತುಂಬ ಇಷ್ಟ ಫೋಟೋ ತೆಗೊಳಕ್ಕೆ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಗಾಳಿ ಅಂದರೆ ಗಾಳಿ, ಆ ಟಾಪಲ್ಲಿ ಸಾಕಾದ ಗಾಳಿ ಬೀಸ್ತಾ ಇತ್ತು. ನಿಂತ್ಕೊಳಕ್ಕಾಗಿಲ್ಲ, ನನ್ನ ಮಗ ಸುಮ್ಮನೆ ಕುತ್ಕೊಂಡ್ಬಿಟ್ಟ. ನೋಡಿ, ಯು ಕ್ಯಾನ್ ಸಿ ದಟ್ ಎಷ್ಟು ಗಾಳಿ ಇದೆ, ಎಷ್ಟು ಖುಷಿ ಆಗುತ್ತೆ ಅಂದರೆ. ಸುಸ್ತು ಸಹ ಹೋಗಿಬಿಡ್ತು. 5 ನಿಮಿಷ ತಣ್ಣ ಕೂತ್ಕೊಂಡ್ಬಿಟ್ವಿ ಅಲ್ಲಿ. ಸೊ ಒಂದು ವಿಷಯ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂದರೆ, ಸ್ವಲ್ಪ ರಾಕಿ ಸರ್ಫೇಸ್ ಇರೋದ್ರಿಂದ ಜಾರೋ ಚಾನ್ಸಸ್ ಇರುತ್ತೆ. ಮತ್ತು ಶೂ ಹಾಕ್ಕೊಂಡು ಬರೋದು ತುಂಬ ಒಳ್ಳೆಯದು, ಯಾಕೆಂದ್ರೆ ಚಪ್ಪಲೆಲ್ಲ ಇಲ್ಲಿ ಮೇಲ್ಗಡೆ ನಿಮಗೆ ಜಾರತ್ತೆ. ಸ್ವಲ್ಪ ನೀರೆಲ್ಲ ತೊಗೊಂಡೋಗೋದು ಮರಿಬೇಡಿ. ಆಮೇಲೆ ಒಬ್ಬರೇ ಅಂತೂ ಹೋಗಲೇಬೇಡಿ, ಯಾಕಂದರೆ ಇದು ತುಂಬ ಯಾರೂ ಅಷ್ಟು ಜನ ಇರಲ್ಲ. ಅಂದರೆ ಯಾಕೋ ಗೊತ್ತಿಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಪ್ಲೇಸೇ ಇದು, ಬಟ್ ಅಷ್ಟೊಂದು ಜನ ಇಲ್ಲಿ ಬಂದಿಲ್ಲ. ಅಂದರೆ ದಿಸ್ ಇಸ್ ಲೈಕ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಂತ ಹೇಳ್ಬೋದು. ಸೊ ಹಂಗಾಗಿ ಒಬ್ಬೊಬ್ಬರೇ ಬರಬೇಡಿ, ಸ್ವಲ್ಪ ಗುಂಪಲ್ಲಿ ಬಂದರೆ ಒಳ್ಳೆಯದು. ಅದರಲ್ಲೂ ಕರಡಿ ಬೆಟ್ಟ ಅಂತ ಬೇರೆ ಹೇಳಿದ್ದಾರೆ. ಅಂದರೆ ನಾವು ಹೋದಾಗ ಅದೇ ಥರದ್ದು ಯಾವುದು ನೋಡಿಲ್ಲ. ಮತ್ತು ಈ ಪ್ಲಾಸ್ಟಿಕ್ ಎಲ್ಲ ಆದಷ್ಟು ಅವಾಯ್ಡ್ ಮಾಡಿ. ತುಂಬ ಜನ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ದಾರೆ ನೋಡಿ, ಇಲ್ಲಿ ಕಾಣುತ್ತಲ್ಲ ವಿಡಿಯೋದಲ್ಲಿ. ಸ್ವಲ್ಪ ಈ ಕರಡಿಗಳ ಬಗ್ಗೆ ಜಾಗೃತಿ ಇರಲಿ. ನಮ್ಮ ಚಿರತೆನೂ ಇದೆ ಅಂತೆಲ್ಲ ಒಂದು ಕೇಳಲ್ಪಟ್ಟಿದ್ದೆ. ಸೊ ಈ ಟ್ರೆಕ್ಕಿಂಗಲ್ಲಿ ಹೆಂಗೆ ಅಂದರೆ, ಈ ಟ್ರಕ್ ಡಿಫಿಕಲ್ಟಿ ಲೆವೆಲ್ ಆಲ್ಮೋಸ್ಟ್ 6 or 7 out of 10 ಅಂತ ಕೊಡ್ಬೋದು. ನೇಚರ್ ಅಂತೂ 9 out of 10. ಫೋಟೋಗ್ರಫಿಗಂತೂ ಸಖತ್ ಪ್ಲೇಸು 8.5, 9 out of 10 ಕೊಡ್ಬೋದು. ವ್ಯೂ ಅಂತೂ 9 out of 10.
ವೀಕೆಂಡ್ ಟ್ರಿಪ್ಪಿಗಂತೂ ಹೇಳಿ ಮಾಡಿಸಿದಂಥ ಪ್ಲೇಸು. ಒಂದು 2.5 ಅವರಲ್ಲಿ ನೀವು ಇಳಿಬೋದು. ಸೊ ಮೇಲ್ಗಡೆ ಆ್ಯಕ್ಚುಲಿ ಕೆಲವೊಬ್ಬರು ಕ್ಯಾಂಪು ಹಾಕಿದ್ದಾರೆ. ಸೊ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಪರ್ಮಿಟೆಡ್ ಆರ್ ನಾಟ್, ಬಟ್ ಕ್ಯಾಂಪ್ ಹಾಕಿದ್ದಾರೆ. ಡೇ ಟೈಮ್ ಮೇ ಬಿ ಕಾಫಿ ತಂದೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಲ್ಲ ನೋಡಿದಾಗ. ಬಟ್ ಆದಷ್ಟು ಕ್ಲೀನಾಗಿಡಿ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಇಂಥ ಪ್ಲೇಸಿಗೆ ಬಂದಾಗ. ಬೆಂಗಳೂರು ಇಸ್ ಎ ಹೆವನ್ ಅನ್ನೋದು ಇದೇ ಕಾರಣಕ್ಕೆ. ಎಂತೆಂಥ ಒಳ್ಳೊಳ್ಳೆ ಪ್ಲೇಸಸ್ಗಳಿದ್ದಾವೆ ಅಂತ ಹೇಳಿದರೆ, ಇಷ್ಟು ಕ್ರೌಡೆಡ್ಡು, ಇಷ್ಟು ಪಾಪ್ಯುಲೇಷನ್ ಇದ್ದರೂ ಸಹ ನೀರು, ಬೆಳಕು, ಗಾಳಿ ಎಲ್ಲ ಇಷ್ಟು ಸ್ವಚ್ಛಂದವಾಗಿ ಎಷ್ಟು ಚೆನ್ನಾಗಿದೆ ಅನ್ನೋಕ್ಕೆ ಈ ಕಾರಣಗಳೇ ಈ ಬೆಟ್ಟ, ಗುಡ್ಡ, ಬೆಂಗಳೂರಿನ ಪರಿಸರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಲವೊಮ್ಮೆ ದೂರ ಹೋಗಬೇಕಾಗಿಲ್ಲ, ನಮ್ಮ ಬೆಂಗಳೂರಿನ ಸುತ್ತಮುತ್ತಲೇ ಇರೋಂಥ ಅದ್ಭುತ ಜಾಗಗಳಿದ್ದಾವೆ. ಹುಡ್ಕೋ ಮನಸ್ಸು, ಹೊರಡುವ ಧೈರ್ಯ, ಹುಡ್ಕೋ ಹಂಬಲ ಇದ್ದರೆ ಏನಾದ್ರು ಮಾಡ್ಬೋದು. ಇಂಥ ಎಷ್ಟಾದ್ರು ಟ್ರೆಕ್ಕಿಂಗ್ ಮಾಡ್ಬೋದು. ನೋಡಿ ಕೆಲವೊಬ್ರು ಕೇಳ್ತಾರೆ, ಏನು ಮಾಡೋಕ್ಕೆ ಟ್ರೆಕ್ಕಿಂಗ್ ಮಾಡ್ತೀರಾ, ಏನಕ್ಕೆ ಬೆಟ್ಟಗಳು ಹತ್ತಬೇಕು ಅಂದರೆ, ಎಂದೆಂದು ಬತ್ತದ ಜೀವನೋತ್ಸಾಹಕ್ಕೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಕೊನೆಗೆ ಮಾಡ್ತೀನಿ. 100 ಸತಿ ಸೋತ್ರು 101ನೇ ಸತಿ ಗೆಲ್ತೀನಿ ಅನ್ನೋ ಛಲ ಇಟ್ಕೊಳೋಣ, ಸಕಾರಾತ್ಮಕವಾಗಿ ಯೋಚಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.